ರಸ್ತೆ ಸುರಕ್ಷತಾ ಮಾಸಾಚರಣೆ ಜನವರಿ 2026 ಪ್ರಯುಕ್ತ ನಮ್ಮ ವಸತಿ ಶಾಲೆಗೆ ಆಗಮಿಸಿರ್ತಕ್ಕಂಥ ಮಾನ್ಯ ತಮ್ಮೆಲ್ಲರಿಗೂ ತಮ್ಮ ವಸತಿ ಶಾಲೆಗೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ವಸತಿ ಶಾಲೆಗೆ ಆಗಮಿಸಿ ಮಕ್ಕಳಿಗೆ ರಸ್ತೆಯ ಸುರಕ್ಷತಾ ನಿಯಮಗಳ ಬಗ್ಗೆ ಸವಿಸ್ತರವಾಗಿ ತಿಳಿಸಿ ಆ ಅರಿವನ್ನು ಮಕ್ಕಳಲ್ಲಿ ಮೂಡಿಸಬೇಕಂತ ಹೇಳಿ ತಮ್ಮಲ್ಲಿ ಮೂಡಿಸಿದ್ದಾರೆ ಆಲ್ರೆಡಿ. ಈಗ ತಾವುಗಳು ಬೀದಿ ನಾಟಕದ ಮುಖಾಂತರ ರಸ್ತೆ ನಿಯಮಗಳನ್ನು ಯಾವ ರೀತಿ ನಾವು ಪಾಲಿಸಬೇಕು ಅಂತಕ್ಕಂಥದ್ದನ್ನು ಬೀದಿ ನಾಟಕದ ಮುಖಾಂತರ ಪ್ರಚುರಪಡಿಸ್ತಾ ಇದ್ದಾರೆ. ಅವರಿಗೆ ನಾವು ಅಣಿ ಮಾಡಿ ಕೊಡ್ತೀವಿ. ಧನ್ಯವಾದಗಳು. ಮಾನ್ಯ ಸರ್ ಅವರಿಗೆ ಧನ್ಯವಾದಗಳು. ಈಗ ಕೆಲವರು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು. ಮಾನ್ಯ ಸರ್ ಅವರು ಮತ್ತು ಮಕ್ಕಳು ನೋಡಬೇಕು. ಯಾಕಂದ್ರೆ ನಿಮ್ಮ ಊರಿನ ಹತ್ರ ಸ್ಟೇಟ್ ಹೈವೇ ಇದು ಸ್ಟೇಟ್ ರಾಜ್ಯ ಹೆದ್ದಾರಿ. ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಒಂದು ಆಕ್ಸಿಡೆಂಟ್ ಆಗಿತ್ತು. ತುಂಬಾ ಭಯಾನಕವಾದ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಮೇಲೆ ಗಾಡಿಗಳು ರೋಡ್ ತುಂಬಾ ಚೆನ್ನಾಗಿದೆ, ಓಡಿಸೋರು ಕೂಡ ಸಿಕ್ಕಾಪಟ್ಟೆ ಓಡಿಸ್ತಾ ಇದ್ದಾರೆ. ಹಲವಾರು ಘಟನೆಗಳು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಆರ್ಟಿಒ ಸಾಹೇಬರು ಹೇಳೋದು, ಟೀನೇಜಿನ ಯಂಗ್ಸ್ಟರ್ಸ್ ನೀವೆಲ್ಲ ಕೈ ಎತ್ತಿದ್ರೆ ಸ್ಕೂಟಿನವರು, ಬೈಕ್ ನಡೆಸೋರು 18 ವರ್ಷ ಆದಮೇಲೆ ಬೈಕ್ ಮೇಲೆ ಕೂಡಬೇಕು ಡ್ರೈವಿಂಗ್ ಮಾಡಲಿಕ್ಕೆ. ಆಮೇಲೆ ಲೈಸೆನ್ಸನ್ನು ಪಡೆದಿರಬೇಕು, ಸರಿಯಾಗಿ ಗಾಡಿ ಕಲ್ತಿರ್ಬೇಕು, ರಸ್ತೆ ಸುರಕ್ಷತಾ ನಿಯಮ ಪಾಲಿಸ್ಬೇಕು. ನೀವೆಲ್ಲ ಇನ್ನು 10th ಒಳಗಿನವ್ರು ಇದ್ರಿ, ಇನ್ನು 10th ಈಗ ಪಾಸ್ ಆಗೋರಿದ್ರಿ. ಕೆಲವರು ಇನ್ನೂ ಅದರೊಳಗೆ 8th 9th ಇದ್ರಿ, ಇನ್ನೂ ಸ್ವಲ್ಪ ಕಡಿಮೆ ಇದ್ದವ್ರು ಇದ್ರಿ. ಅದಕ್ಕೆ ಸಣ್ಣ ಮಕ್ಕಳು ಗಾಡಿ ನಡೆಸಿ ಸಿಕ್ಕಾಕೊಂಡ್ರೆ 25,000 ರೂಪಾಯಿ ದಂಡ. ಆ ತಂದೆ ತಾಯಿಗಳು ಹೋಗಿ ಕೋರ್ಟಲ್ಲಿ ಜಡ್ಜ್ ಸಾಹೇಬ್ರ ಕ್ಷಮೆ ಕೇಳಿ ದಂಡವನ್ನು ಕಟ್ಟಬೇಕಾಗಿದೆ. ಅದರ ಬಗ್ಗೆ ಈಗ ಮುಂದೆ ಬರ್ತಾ ಇದೆ ಕಾರ್ಯಕ್ರಮ, ನಾವು ನೋಡೋಣ. ಈಗ ನಾವು ಪ್ರಸ್ತುತಪಡಿಸುವ ನಾಟಕದ ಹೆಸರು